ಅವ್ರಿಗೆ ಆದಷ್ಟು ಇನ್ನಷ್ಟು ಒಡಕಾಗಲಿ ಅನ್ನುವಂಥ ಕೆಲವು ಜನ ಉಳಿಲಪ್ಪ ನಿಮ್ಮಪ್ಪ ಹಿಂದೆ ಎಮ್ ಎಲ್ ಎ ಇದ್ರು ನೀವು ಇರಲಿ ಯಾರೊಬ್ಬರು ಅಂತೇಳಿ ಹೊಂದಾಣಿಕೆ ಮಾಡ್ಕೊಂಡು ಪ್ರಶ್ನೆನೂ ಮಾಡ್ತಾರಂತ ಅನ್ನಿಸ್ತದ. ಬಟ್ ಲಾಸ್ಟ್ ಟೈಮ್ ಸೋತಿದ್ದು ಯಾಕಪ್ಪ ಅಂತಂದ್ರೆ ಮಲ್ಲಿಕಾರ್ಜುನ ಮತ್ತು ವೀರಣ್ಣ ಚರಂತಿಮಠ ನಡಕ ಅದು ಇಬ್ಬರು ಅಂತಂಬರು ಅವ್ರೊಳಗೆ ಭಿನ್ನಾಭಿಪ್ರಾಯ ಆಗಿದೆ, ಅವ್ರು ಸೋತ್ರಲ್ಲ. ಇಲ್ಲಾಂದ್ರೆ ಬಾಗಲಕೋಟೆಯಲ್ಲಿ ಚರಂತಿಮಠ ಅವ್ರದ ಪ್ರಭಾವ ಭಾರಿ ಅದ, ಭಾಳ ಅದ. ಅದರಲ್ಲೂ ಮುಖ್ಯವಾಗಿ ಬಾಗಲಕೋಟೆಗೆ ಒಂದು ರೀತಿಯಿಂದ ಹಿಂದುತ್ವದ ಗರಡಿ ಏನೋ ಅನ್ನೋಂಗೆ ಒಂದು ಕಾಲಕ್ಕಿತ್ತು. ಇವು ಅಷ್ಟು ಸುಲಭವಾಗಿ ಬಿಟ್ಟು ಹೋಗುವಂಥದ್ದಲ್ಲ. ಈಗ ಅದೇನೋ ಅವ್ರಿಗೆ ತಿಕ್ಕಾಟ ಬಂತು, ಮಿಲಿಟರಿ ಅನುಕೂಲ ಆಯ್ತು. ಆದರೆ ಈಗ ಅವರಿಬ್ಬರು ಒಂದು ಆಗುವ ಸಾಧ್ಯತೆ ಎಲ್ಲ ಇದ್ದಾವೆ. ಹೀಗಾಗಿ ಕಾಂಗ್ರೆಸ್ಗೆ ಅಲ್ಲಿ ಯಾರು ನಿಲ್ಲಿಸ್ಬೇಕು ಅವ್ರ ಮಕ್ಕಳಲ್ಲೇ ಅನ್ನೋದು ಒಂದು ದೊಡ್ಡ ಚಿಂತೆ ಆಗಿಬಿಟ್ಟದೆ. ಈಗ ಯಾರು ನಿಲ್ಲಿಸಿದ್ರೆ ಗೆಲ್ಲಬಹುದು ಅನ್ನುವಂಥದ್ದು. ಅದಕ್ಕಾಗಿ ಯಾರಪ್ಪ ಅವ್ರ ಮಕ್ಕಳಿಬ್ಬರು ನಾನು ನಿಲ್ತೀನಿ ಅನ್ನುವಂಥ ಮಾತುಗಳಿದ್ದಾವೆ. ಅಂದ್ರೆ ಹಿಂದಾದ ಇತಿಹಾಸ ಪುನರಾವರ್ತಿ ಆಗ್ತದೆ. ಅಲ್ಲಿ ಬಿ ಜೆ ಪಿಗಾಗಿತ್ತು ಅದು ಸೋಯಿತು. ಇವತ್ತು ಕಾಂಗ್ರೆಸ್ ಯಾವ್ದಾದ್ರು ಕಾಂಗ್ರೆಸ್ ಸೋಲ್ತದ ಅನ್ನೋದು ಚರ್ಚೆಗಳು ನಡೀತಾ ಇದ್ದಾವೆ. ಮೇಟಿ ಅವ್ರಿಗೆ ಒಂದು ಅನುಕೂಲ ಆಗಿತ್ತು ಗೆಲ್ಲುವುದಕ್ಕೆ. ಆದರೆ ಈಗ ಸಲ ಬಂದ್ರೆ ಅದು ಮೇಟಿ ಮಕ್ಕಳಲ್ಲೇ ಹೊಂದಾಣಿಕೆ ಇಲ್ಲದಕ್ಕಾಗಿ, ಒಂದು ಅನ್ನೋಂಥ ಭಾವ ಇಲ್ಲದಕ್ಕಾಗಿ ಬಿದ್ದು ಹೋಗ್ತದನ ಕಾಂಗ್ರೆಸ್ ಅಂತೇಳಿ. ಒಂದು ವೇಳೆ ಸೋತ್ರ ಕಾಂಗ್ರೆಸ್ ಒಂದು ರೀತಿ ಹಿನ್ನಡೆನ, ಅದರಲ್ಲಿ ಎರಡು ಮಾತೇ ಇಲ್ಲ. ಯಾಕಂತಂದ್ರೆ ಕಾಂಗ್ರೆಸ್ ಈಗ 2 ಸೀಟು ಗೆದ್ದಂಥದ್ದು. ಅದರಲ್ಲೂ ಬಾಗಲಕೋಟೆ ಅಂತೂ ಅಲ್ಲಿ ಹಿಂದುತ್ವ